ಆ ಥರ ರೋಸ್ ಇಟ್ಕೊಂಡು ಪ್ರಪೋಸ್ ಮಾಡಿಲ್ಲ ಡೆಫಿನೆಟ್ಲಿ, ಬಟ್ ಲೆಟರ್ಸ್ ಬಟ್ ಯಾರು ಇಲ್ಲ ಅನ್ನೋದು ಹೇಳಿಲ್ಲ ನಾನು. ಓ ಮೈ ಗಾಡ್, ಎಂತ ಒಳ್ಳೆ ವಿಚಾರ. ಹಂಗಿದ್ರೆ ಯಾರು ಹೇಳಿ ಬಾಯ್ ಫ್ರೆಂಡ್? ಶೋ ಆದ್ಮೇಲೆ ಆಚೆ ಹೋಗಿ ಹೇಳ್ತೀನಿ. ನಾನು ಇಲ್ಲ ಲೈವ್ ಅಲ್ಲಿ ಎಲ್ರಿಗೂ ಎಕ್ಸ್ಕ್ಲೂಸಿವ್ ಆಗಿ ಲವ್ ಇಸ್ ಐ ಥಿಂಕ್ ಎಕ್ಸೆಪ್ಟೆನ್ಸ್. ತುಂಬಾ ಟ್ರೂ ಲವ್ ಅಂದ್ರೆ ಇಟ್ ಇಸ್ ನಾಟ್ ಎವ್ರಿ ಡೇ ಇಸ್ ನಾಟ್ ಗೋಯಿಂಗ್ ಟು ಬಿ ಲೈಕ್ ವಾವ್ ಅನ್ನೋ ಫೀಲಿಂಗ್ ಇರಲ್ಲ. ಐ ಥಿಂಕ್ ದಟ್ 6 months ಫೇಸ್ ಇದೆ ಗೊತ್ತಾ. 6 months ನಿಮ್ಮಿಬ್ಬರನ್ನ ತಿಳ್ಕೊಳ್ಳೋದ್ರಲ್ಲೇ ಹೋಗುತ್ತೆ ನನ್ಗೆ ಅನ್ಸಿರೋದು. ಅಂಡ್ ಅದಾದ್ಮೇಲೆ 1 ವರ್ಷ ಆದ್ಮೇಲೆ ಲೈಕ್ ಲಿಟ್ರಲಿ ಯು ಗೆಟ್ ಟು ನೋ ದ ರಿಯಲ್. ಓಕೆ, ಇವ್ರಿಗೆ ಹೆಂಗ್ ಕೋಪ ಬರುತ್ತೆ, ಹೆಂಗೆ ಬೇಜಾರಾಗುತ್ತೆ, ಅಥವಾ ಏನೋ ಫೈಟ್ಸ್ ನಡೆಯುತ್ತಿರ್ಬೇಕಾದ್ರೆ ನೆವರ್ ಗಿವಿಂಗ್ ಅಪ್ ಆನ್ ಈಚ್ ಅದರ್ ಇಸ್ ದ ಸೊಲ್ಯೂಷನ್. ನನ್ನ ಪ್ರಕಾರ ಟ್ರೂ ಲವ್ ಇಸ್ ಗಿವ್ ಅಪ್ ಮಾಡ್ದಿರೋದು ಒಬ್ರ ಮೇಲೆ ಒಬ್ರು, ಅಂದ್ರೆ ನೆವರ್ ಗಿವಿಂಗ್ ಅಪ್ ಆನ್ ಈಚ್ ಅದರ್. ಯಾ, ದಟ್ ಇಸ್ ಟ್ರೂ ಲವ್. ಅಂಡ್ ಇನ್ನೊಂದು ಏನು ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ವೆನ್ ದರ್ ಇಸ್ ಲವ್, ಅಂದ್ರೆ ಲವ್ ಇದ್ದಾಗ ಪ್ರಾಬ್ಲಮ್ಸ್ಗಳು, ಮಿಸ್ಅಂಡರ್ಸ್ಟ್ಯಾಂಡ್ ಎಲ್ಲಾನು ಇರುತ್ತೆ. ಬಟ್ ದೆನ್ ದ ಎಕ್ಸೆಪ್ಟೆನ್ಸ್ ಆಫ್ ಓಕೆ ಯಾಕೆ ಅನ್ನೋ ಒಂದು ರೀಸನ್ ಅಂತ ಬಂದಾಗ ಮೇ ಬಿ ಬಟ್ ಡೆಫಿನೆಟ್ಲಿ ನೀವು ಹೇಳ್ದಂಗೆ ಇವಾಗ 6 months 1 year 6 months ಆಗಿದ ತಕ್ಷಣ ಒಂದು ಸಣ್ಣ ವಿಷಯಕ್ಕೆ ಬ್ರೇಕಪ್ ಅದೆಲ್ಲ ಕಾಮನ್ ಆಗಿದೆ. ಬಟ್ ಅಗೇನ್ ಅಲ್ಲಿ ಇಂಟೆನ್ಷನ್ ಕ್ಲಿಯರ್ ಆಗಿರುತ್ತೆ ಅಷ್ಟೇ. ಓಕೆ, ನಿಮ್ಮ ಹುಡುಗನ ಕ್ವಾಲಿಟೀಸ್ ಅಂದ್ಕೊಂಡಂಗೆ ಸಿಕ್ಕಿದಾರಾ ಇದಾರೆ ಅಂತ ಹೇಳಿದ್ರಿ, ಆಮೇಲೆ ಹೇಳಿ ಓಕೆ ಪರವಾಗಿಲ್ಲ, ಪರ್ಸ್ನಲ್ ವಿಚಾರ. ನೀವು ಅಂದ್ಕೊಂಡಂಗೆ ಸಿಕ್ಕಿದಾರಾ? ಒಂದೆರಡು ಕ್ವಾಲಿಟೀಸ್, ಈ ಕ್ವಾಲಿಟೀಸ್ ನನ್ನ ಹುಡುಗನಲ್ಲಿ ಇದೆಯಪ್ಪ, ಅದಕ್ಕೆ ನನಗೆ ಹೆಮ್ಮೆ ಆಗುತ್ತೆ ನಾನು ಇವ್ರ ಲವರ್ ಅಂತ ಹೇಳ್ಕೊಳಕ್ಕೆ ಅಂತ ಅಂದ್ರೆ. ಆ ಥರ ಅಂದ್ರೆ ತುಂಬಾ ಇದೆ. ಓಕೆ, ಲಕ್ಕಿ ಹುಡುಗ, ಲಕ್ಕಿ ಹೊಗಳ್ತಾ ಇದ್ದಾರೆ ಹುಡುಗಿ. ಆ ಥರ ತುಂಬಾ ಇದೆ, ಬಟ್ ಒನ್ ಕ್ವಾಲಿಟಿ, ಈ ಕ್ವಾಲಿಟಿ ಇದೆ ಅಪ್ಪ ಅವರಲ್ಲಿ, ಅದಕ್ಕೆ ನಾನು ಅವ್ರನ್ನ ತುಂಬಾ ಇಷ್ಟಪಟ್ಟೆ. ನೆವರ್ ಗಿವಿಂಗ್ ಅಪ್. ಅದ್ ಬಿಟ್ಟು ಅದು ಹೇಳಿದ್ರಿ ಆಲ್ರೆಡಿ. ಅದ್ ಬಿಟ್ರೆ ಓ ಗಾಡ್, ಅದ್ ಹೆಂಗೆ ಹೇಳಿ, ಅದು ಅಂದ್ರೆ ಎಷ್ಟೊಂದಿದೆ ತುಂಬಾ. ಐ ಥಿಂಕ್ ಡೆಫಿನೆಟ್ಲಿ ಒಂದು ಹುಡುಗಿಗೆ ಯಾವಾಗ್ಲೂ ಬೇಕಾಗಿರೋದು ಅಟೆನ್ಷನ್. ಓಕೆ, ಸೊ ಆ್ಯಂಡ್ ಯುನೋ ತುಂಬಾ ಇಷ್ಟಪಡಬೇಕು, ತುಂಬಾ ಲವ್ ಮಾಡಬೇಕು, ನಾನು ಇಷ್ಟಪಡೋದು. ಐ ಥಿಂಕ್ ಪ್ರತಿಯೊಂದು ಹುಡುಗಿಗೂ ಅದೇ ಇಷ್ಟ ಇರುತ್ತೆ. ಅಂಡ್ ಆ ಥರ ಸಿಕ್ಕಿದ್ರೆ ಎಲ್ಲರೂ ಖುಷಿಯಾಗಿರ್ತಾರೆ. ಇಲ್ಲ, ಪ್ರತಿಯೊಂದು ಹುಡುಗಿರಿಗೂ ಆ ಥರ ಇಲ್ಲ. ಇವಾಗೆಲ್ಲ ಹುಡುಗಿರಿಗೆ ಹೆಂಗಿರುತ್ತೆ ಅಂದ್ರೆ, ನಮ್ಮನ್ನು ಕೇರ್ ಮಾಡಬೇಕು, ನಮ್ಮನ್ನು ಇಷ್ಟಪಡಬೇಕು, ನಮ್ಮನ್ನು ನಾವು ಕೇರ್ ಮಾಡ್ಕೋತೀವಿ, ನಮ್ಗೆ ಇಷ್ಟಪಡದೇ ಇದ್ರು ಪರವಾಗಿಲ್ಲ, ಏನು ಇಂಪಾರ್ಟೆನ್ಸ್ ಏನಕ್ಕೆ ಮನಿ ಕೊಡ್ತಾರೆ, ದುಡ್ಡು ಇರ್ಬೇಕಪ್ಪ, ಸೆಟಲ್ಡ್ ಆಗಿರ್ಬೇಕು, ಆ ಥರ ಇಷ್ಟಪಡ್ತಾರೆ. ನಾವು ಜೊತೆಗೆ ಸೇರಿ ದುಡ್ಡು ಮಾಡೋಣ ಅನ್ನೋದು ಹೆಂಗಿರುತ್ತೆ ಅಲ್ಲ, ಸೂಪರ್, ಅದೇ ಹೇಳಿದ್ದು ನಾನು. ನೈಸ್.